ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಅಮಿತ್ ಶೆಟ್ಟರೆ, ಯುನೈಟೆಡ್ ಬ್ಯಾಂಕ್ನ ನಾಮನಿರ್ದೇಶಕರಾದಂಥ ಸಂದೀಪ್ ಶೆಟ್ಟರೆ, ಮಂಗಳೂರು ಗಡಿ ಯಜಮಾನರಾದಂಥ ರುದ್ರ ಶೆಟ್ಟರೆ, ಯುನೈಟೆಡ್ ಬ್ಯಾಂಕ್ನ ಮತ್ತೊಬ್ಬ ಸದಸ್ಯರಾದಂಥ ಹೊನ್ನೂರು ಇಂದ್ರಸ್ವಾಮಿ ಅವರೇ, ಹಂಚವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೀಯರಾದ ಶ್ರೀಮತಿ ತೇಜಸ್ವಿನಿ ಅವರೇ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದಂಥ ಮಹಾದೇವ ಶೆಟ್ಟರೆ, ಹಾಗೆ ಪುಟ್ಟಣ್ಣರವರೇ, ಮೈಸೂರು ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷರಾದಂಥ ಯೋಗೀಶ್ ಅವರೇ, ನಗರಸಭಾ ಸದಸ್ಯರಾದಂಥ ಬಸವಣ್ಣರವರೇ, ನಮ್ಮೆಲ್ಲರ ಹಿರಿಯರಾದಂಥ ಹಿರಿಯೂರು ಗ್ರಾಮದ ಸಂದೀಪ್ ಶೆಟ್ಟರೆ, ರಂಗೂರು ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದ ರಿಚಣ್ಣರವರೇ, ಹನೂರು ನೌಕರ ಸಂಘದ ಕಾರ್ಯದರ್ಶಿಯಾದ ಮಹೇಶ್ ಅವರೇ, ಕೊಳ್ಳೇಗಾಲ ಉಪಹಾರ ಸಂಘದ ತಾಲೂಕು ಅಧ್ಯಕ್ಷರಾದ ರಮೇಶ್ ಅವರೇ, 2002ರಲ್ಲಿ ಕಾಲಕಾಗಲೇ ಬಹುಶಃ ನಮ್ಮಲ್ಲೆಲ್ಲೂ ನಾವೇ ಪ್ರಥಮ ಪುರಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಯಾರಿಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ಪರಿಶಿಷ್ಟ ಜನಾಂಗದವರು ಮತ್ತು ಬ್ರಾಹ್ಮಣ ಸಮುದಾಯಗಳು, ಲಿಂಗಾಯತ ಸಮುದಾಯಗಳು ಮಾಡ್ತಿದ್ದಾರೆ. ನಾನು ಆಗಾಗಲೇ ಗಡಿ ಯಜಮಾನವಾಗಿದ್ದೆ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯನೂ ಆಗಿದ್ದೆ. ಹಾಗಾಗಿ ಮೈಸೂರಿಂದ ನಾನು ಚಾಮರಾಜನಗರಕ್ಕೆ ಬಂದಂಥ ಯೋಚನೆ ಮಾಡಿ ನಾವು ಯಳಂದೂರಿನಲ್ಲಿ ನಮ್ಮ ಗಡಿ ಯಜಮಾನಗಳೆಲ್ಲ ಸೇರಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡೋಣ ಅಂತ ಹೇಳಿ ಒಂದು 500 ರೂಪಾಯಿನ ಕೊಡೋಕ್ಕೆ 250 ಮಾಡಿ ಇದರೆಲ್ಲ ಗಡಿಗಳಲ್ಲಿ ಔಷಧಿ ಮಾಡಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ತದನಂತರ ಮಧ್ಯ ಒಂದು 2 ವರ್ಷ ಬಿಟ್ಬಿಡೋದು ನಾವು ಆವಾಗ ಮತ್ತೆ ನಾವು ಪ್ರಾರಂಭ ಮಾಡಿ ಕೆಲವನ್ನೆಲ್ಲ ಹೇಳಿದ್ವಿ. ನಾವು ಯಾರ್ಯಾರು ಸಹಾಯ ಮಾಡಿದರೆ ಜಿಲ್ಲಾ ಸಂಘ ಸಹಾಯ ಮಾಡಿದ್ರೆ ನಾವು ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ಅಂತೇಳಿ ಆಗ ಸ್ವಲ್ಪ ಕೊಟ್ಟರು, ಸ್ವಲ್ಪ ಮಕ್ಕಳು ಕೊಡೋದನ್ನ ನಿಲ್ಲಿಸ್ಬಿಟ್ರು. ಆಗ ನಾನು ಹೇಳಿ ಚಿಕ್ಕಮಾದೇವರು ಕರೆದು ಮಾಡಪ್ಪ ಯಾವುದೇ ಕಾಲದಲ್ಲಿ ಇರಬಾರ್ದು, ನಿರಂತರವಾಗಿ ಬೆಳಗಿ ಹತ್ತರಾತ್ರಾಲೇ ನಾನು ಶಾಸಕನಾಗಿ 2008ರಲ್ಲಿ ರೀತಿಯಲ್ಲಿ ನಾವು ಯಾವತ್ತೂ ನಿಂತೆ ಕಾಲಕ್ಕೆ 1,000, 2,000, 10,000 ಕೊಟ್ಕೊಂಡು ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಮಕ್ಕಳು ದೃಷ್ಟಿಯಿಂದ ನಾವು ಇದನ್ನು ಮಾಡ್ಕೊಂಡಿದ್ದೇವೆ. ಎಲ್ಲರೂ ಕೈ ಜೋಡಿಸ್ತಾರೆ, ಅದರಲ್ಲೇ ಮಾಡ್ತೀವಿ. ಬಹುಶಃ ಈಗಾಗಲೇ ಇವತ್ತು ನಮಗೆ ಒಂದು ಸಂತೋಷ ಆಗ್ತದೆ. ನಮ್ಮ ಯರಗಂಬಳ್ಳಿ ಒಬ್ಬ ಮಗು ಇವತ್ತು ಭವಾನಿ, ಅದು ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ್ರಿಂದ ನನ್ನಂಥ ಹೆಣ್ಮಕ್ಳು ಯಾರು ಇಲ್ಲ. ಅದನ್ನು ಸರ್ಕಾರಿ ಶಾಲೆಗೆ ಓದಿರೋದು, ಅದು ಏನು ಮಾಡ್ತಾರೆ, ಅದು ಇರ್ಬೋದು, ಅದಕ್ಕೆ ಇಟ್ಟಿರ್ಬೋದೆಲ್ಲ ಸರ್ಕಾರಿ ಶಾಲೆಯೇ. ಇವತ್ತು ಯಾಕಂದರೆ ಹಣ ಉಳ್ಳವ ಏನು ಬೇಕಾದ್ರೂ ಮಾಡ್ತಾನೆ. ಅದು ಬಿಡ್ತಕ್ಕಂಗೆ ಅವನು ಓದ ಮನುಷ್ಯ ಮಗುಲಿಲ್ಲ ಅಂದಲ್ಲ ಏನು ಕೊಟ್ಟಿರ್ತಾನೆ. ಏನು ಓದ ಮನಸ್ಥಿತಿ ಇರ್ತಕ್ಕಂಥದ್ದು ಎಲ್ಲೇ ಹೋದರೂ ಓದೇ ಓದ್ತವೆ ಅಂತ ಕಾರಣ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳು